ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಅಮೆಜಾನ್ ಮೂಲಕ ಟ್ರೈಪಾಡ್ ಖರೀದಿ ಮಾಡಿದ್ದೇನೆ. ಇದನ್ನು ಇಷ್ಟರಲ್ಲಿ ಓಪನ್ ಮಾಡ್ತೀವಿ. ಇದನ್ನು ನೋಡಿ ನಮ್ಮ ಅಳಿಯ ಓಪನ್ ಮಾಡ್ತಾ ಇದ್ದಾನೆ. ಆರ್ಯನ್ ಆಯ್ತಾ ಅಪ್ಪ, ಅವನಿಂದನೇ ನಾನು ಇದನ್ನು ಓಪನ್ ಮಾಡಿಸ್ತಾ ಇದ್ದೀನಿ. ಮಕ್ಕಳು ದೇವರ ಸಮಾನ. ಈಗ ನೋಡಿ ಅದನ್ನು ಓಪನ್ ಮಾಡ್ತಾ ಇದ್ದೇನೆ ಮಳಿಯ. ಓಪನ್ ಇಟ್ ಅರು, ಸ್ಲೋಲಿ. ವೆರಿ ಗುಡ್. ತೆಗಿಪ ಹೊರ ತೆಗಿಪ. ಅಷ್ಟಡಿ ಕೈ ಹಿಡಿ. ನೋಡಿ ಇಲ್ಲಿ ರಿಮೋಟ್, ಬ್ಲೂಟೂತ್ ರಿಮೋಟ್ ಇದೆ. ಇದನ್ನು ನೀವು ಈ ರೀತಿ ಪ್ರೆಸ್ ಮಾಡಿ ಹಿಡಿದಾಗ ಲೈಟ್ ಬ್ಲಿಂಕ್ ಆಗುತ್ತೆ. ನೀವು ಫೋನಲ್ಲಿ ಬ್ಲೂಟೂತ್ಗೆ ಕನೆಕ್ಟ್ ಮಾಡ್ಕೋಬೇಕು. ಅದನ್ನ ಕನೆಕ್ಟ್ ಮಾಡ್ಕೊಂಡು ಇಲ್ಲಿ ಫೋನನ್ನು ಫಿಕ್ಸ್ ಮಾಡಿ ಇದನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ ಬರುತ್ತೆ. ಎಕ್ಸ್ಟೆಂಡ್ ಮಾಡಿ ನೀವು ಸೆಲ್ಫಿ ಥರ ಯೂಸ್ ಮಾಡ್ಕೋಬೋದು. ನೋಡಿ ಈ ರೀತಿ ಇದು ಎಕ್ಸ್ಟೆಂಡ್ ಆಗುತ್ತೆ. ನೋಡಿ ಈ ರೀತಿ ಇದು ಎಕ್ಸ್ಟೆಂಡ್ ಆಗುತ್ತೆ. ನೋಡಿ ಎಷ್ಟುದ್ದು ಎಕ್ಸ್ಟೆಂಡ್ ಆಗುತ್ತೆ. ಆಮೇಲೆ ನೀವು ಯಾವ ರೀತಿಯಲ್ಲಿ ಇಲ್ಲಿ ಈ ಎರಡು ಕ್ಲಿಪ್ಗಳ ನಡುವೆ ಫೋನನ್ನು ಫಿಕ್ಸ್ ಮಾಡಬೇಕು. ಆಮೇಲೆ ಇಲ್ಲಿ ಲೈಟ್ ಇದೆ. ಇದು ಎರಡು ಮೋಡಲ್ ಇದೆ. ಇದೊಂದು ಮೋಡು, ಇನ್ನೊಂದು ಮೋಡು ಸ್ವಲ್ಪ ಡಾರ್ಕ್ ಆಗಿ, ಇನ್ನೊಂದು ಸ್ವಲ್ಪ ಬ್ರೈಟ್ ಆಗಿ ಲೈಟ್ ಬರುತ್ತೆ. ಮೂರನೇ ಸಲ ಪ್ರೆಸ್ ಮಾಡಿದ್ರೆ ಮತ್ತೆ ಲೈಟು ಆಫ್ ಆಗುತ್ತೆ. ಮತ್ತು ಇದನ್ನು ನೀವು ಲಾಂಗ್ ಪ್ರೆಸ್ ಇದರಿಂದ ನಾವು ಸೆಲ್ಫಿ ತಗೋಬೋದು. ಕ್ಲಿಕ್ ಮಾಡಿದಾಗ ಫೋಟೋ ಕ್ಲಿಕ್ ಆಗುತ್ತೆ. ಇದನ್ನು ನೀವು ಲಾಂಗ್ ಪ್ರೆಸ್ ಮಾಡಿದಾಗ ಮತ್ತೆ ಇದು ಆಫ್ ಆಗುತ್ತೆ. ನೋಡಿ 3 ಸಲ ಲೈಟ್ ಬ್ಲಿಂಕ್ ಆಗಿ ಆಫ್ ಆಗುತ್ತೆ. ಓಕೆ, ಹೇಳಿದ್ದೀನಿ ನೀವು ಅದನ್ನು. ನೋಡಿ ಈ ರೀತಿ ನೀವು ಇದನ್ನು ಈ ರೀತಿಯಾಗಿ ನೆಲದ ಮೇಲೆ ಇಟ್ಟು ನೀವು ಇಲ್ಲಿ ಫೋನನ್ನು ಸೆಟ್ ಮಾಡಿ ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ಇದು ಟ್ರೈಪಾಡ್ ಕುರಿತು ಇನ್ಫಾರ್ಮೇಷನ್ ಆಯಿತು. ಈಗ ಅದೇ ರೀತಿಯಾಗಿ ಮತ್ತೊಂದು ನನ್ನ ಹತ್ರ ಮ್ಯಾಕ್ ಕಂಪನಿಯ ಮೈಕ್ ಸೆಟ್ ಇದೆ. ಇದರಲ್ಲಿ 2 ಮೈಕು, 1 ರಿಸೀವರು ಮತ್ತು ಕೇಬಲ್ಲು, ಅದೇ ರೀತಿ ಎರಡು ಇವು ಬರುತ್ತೆ. ನೋಡಿ ಇವು ಇದೆ. ಈ ರೀತಿ ಒಂದು ಅಡ್ಯಾಪ್ಟರ್ ಕೇಬಲ್ ಇದೆ ಚಾರ್ಜ್ ಮಾಡೋದಕ್ಕೆ. ಈ ಮೈಕ್ ನಿಮ್ಮಲ್ಲಿ ನಿಮ್ಮ ಫೋನಲ್ಲಿ ಯೂಸ್ ಅಂದರೆ ಆ್ಯಕ್ಟಿವೇಟ್ ಆಗಬೇಕಾದ್ರೆ ನೀವು ಒಂದು ಬೇರೆ ಓಪನ್ ಕ್ಯಾಮ್ರಾ ಅಂತ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಈ ಹಿಂದಿನ ಒಂದು ಹಿಂದೆ ಒಂದು ಬಟನ್ ಇದೆ. ನೀವು ಲಾಂಗ್ ಪ್ರೆಸ್ ಮಾಡಿದಾಗ ಇಲ್ಲಿ ಈ ರೀತಿ ರೆಡ್ ಆ್ಯಂಡ್ ಗ್ರೀನ್ ಲೈಟ್ ಬ್ಲಿಂಕ್ ಆಗುತ್ತೆ. ಈ ರಿಸೀವರ್ ನೀವು ಫೋನದ ಕೆಳಗಡೆ ಅಂದರೆ ನೀವು ಎಲ್ಲಿ ಚಾರ್ಜಿಂಗ್ ಆಗ್ತಿಲ್ಲ ಆ ಚಾರ್ಜಿಂಗ್ ಸಾಕೆಟ್ಗೆ ಕನೆಕ್ಟ್ ಮಾಡಿದಾಗ ಈ ಬ್ಲಿಂಕ್ ಆಗೋದು ಸ್ಟಾಪ್ ಆಗಿಬಿಡುತ್ತೆ. ನೋಡಿ ಈಗ ಬ್ಲಿಂಕ್ ಆಗೋದು ನಿಂತು ಬಿಡುತ್ತೆ. ಅದರಿಂದ ನೀವು ತಿಳ್ಕೋಬೇಕು ಈಗ ಅದು ಮೈಕು ನಿಮ್ಮ ಫೋನಿಗೆ ಕನೆಕ್ಟ್ ಆಗಿದೆ ಅಂತ.
ನೀವು ರೆಕಾರ್ಡ್ ಮಾಡುವಾಗ ಓಪನ್ ಕ್ಯಾಮ್ರಾ ಆ್ಯಪ್ ಮುಖಾಂತರನೇ ವಿಡಿಯೋಗಳನ್ನು ರೆಕಾರ್ಡ್ ಮಾಡಬೇಕಾಗತ್ತೆ. ಹೌದಾ? ಆಮೇಲೆ ನೀವು ಮತ್ತೆ ಲಾಂಗ್ ಪ್ರೆಸ್ ಮಾಡಿದಾಗ ಇದು ಬ್ಲಿಂಕ್ ಆಗೋದು ನೋಡು. ಲಾಂಗ್ ಪ್ರೆಸ್ ಬಟನನ್ನು ಲಾಂಗ್ ಪ್ರೆಸ್ ಮಾಡಿದಾಗ ಮತ್ತೆ ಬ್ಲಿಂಕ್ ಇದು ಹೋಗಿಬಿಡುತ್ತೆ. ಆಯ್ತಲ್ಲ. ಅದೇ ರೀತಿ ನಾನು ಒಂದು ಎಜುಕೇಷನ್ ಪರ್ಪೋಸ್ ವಿಡಿಯೋ ಮಾಡೋದಕ್ಕೆ ಒಂದು ಮಾರ್ಕರು, ಡಸ್ಟರ್ ಮತ್ತು ಇಂಕ್ ಬಾಟಲ್ ಮತ್ತು ಒಂದು ಸ್ಮಾಲ್ ಸೈಜ್ ಬೋರ್ಡನ್ನು ರೆಡಿ ಮಾಡಿದ್ದೀನಿ. ನೀವು